ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಆರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅದರ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಶೇಷವಾದ ವ್ಲಾಗನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಈ ಥರ ತಯಾರಿ ಎಲ್ಲ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೋಬೋದು. ಇವತ್ತು ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಸೀಮಂತದ ಸಂಭ್ರಮ ಅಂತಲೇ ಹೇಳ್ಬೋದು, ಬೈಕ್ಗೆ ಊಟ ಹಾಕುವಂಥದ್ದು ಅಂತ ಹೇಳ್ಬೋದು. ಮನೇಲಿ ಮಾಡ್ತಾಯಿದ್ದಾರೆ. ಅಂದರೆ ಮನೇಲಿ ಒಂದು ಶಾಸ್ತ್ರವನ್ನು ಮುಗಿಸ್ಕೊಂಡಾಗಿದ ಮೇಲೆ ಹೊರಗಡೆ ಮಾಡಬೇಕು ಅಂತ ಹಾಲಲ್ಲಿ ಇಟ್ಕೊಂಡಿದ್ದೀವಲ್ಲ, ಹಾಗಾಗಿ ಮನೇಲಿ ಒಂದು ಚಿಕ್ಕದಾಗಿ ಶಾಸ್ತ್ರ ಮಾಡಿಸುವ ಅಂಥೇಳಿ ಈ ಥರ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇವರು ನನ್ನ ಫ್ರೆಂಡ್ ಕಮ್ ಸಿಸ್ಟರ್ ಅಂತಲೇ ಹೇಳ್ಬೋದು. ಬೆಳಿಗ್ಗೆನೇ ಬಂದಿದ್ದರು, ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದರು. ಅದಾದಮೇಲೆ ಮತ್ತೆ ನನ್ನ ಫ್ರೆಂಡ್ ಅವರು ಬರೋದು. ಇವ್ರನ್ನ ನೋಡಿರ್ತೀರ, ನಾನು ನನ್ನ ಹಳೆ ಲಾಗಲ್ಲಿ ಒಂದೆರಡು ಲಾಗಲ್ಲಿ ನೋಡಿದ್ದೀರ ಅಂತ ಅನಿಸುತ್ತೆ. ನನ್ನ ಫ್ರೆಂಡ್ ಅಕ್ಕ ಇವರು. ಸೊ ಅವರು ಕೂಡ ಪಾಪುನ ಕರ್ಕೊಂಡು ಬಂದಿದ್ದರು. ಮೊದಲನೇ ಬಾರಿಗೆ ಪುಟಾಣಿ ಪಾಪು ನಮ್ಮ ಮನೆಗೆ ಬಂದಿರೋವಂಥದ್ದು. ಹಾಗಾಗಿ ಅತ್ತೆ ಹಾನ ಮಾಡಿ ದೃಷ್ಟಿ ತೆಗೆದುಬಿಟ್ಟು ಒಳಗಡೆ ಕರ್ಕೊಳ್ತಾ ಇದ್ದಾರೆ. ಅಂದರೆ ಅವಳನ್ನ ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ. ಫಸ್ಟ್ ಮೊದಲನೇದಾಗಿ ನಮ್ಮ ಮನೆಗೆ ಕರ್ಕೊಂಡ್ಬಂದಿರೋದು. ಅದಕ್ಕೋಸ್ಕರ ಮಕ್ಕಳನ್ನ ಮೊದಲನೇದಾಗಿ ಮನೆಗೆ ಮಾಡ್ಕೋಬೇಕಾದ್ರೆ ನಮ್ಮ ಕಡೆ ಈ ಥರ ಮಾಡಿ ಕರ್ಕೋತೀವಿ. ಅದಾಗಿದ್ಮೇಲೆ ಈ ಥರ ಶಾಸ್ತ್ರನ ಸ್ಟಾರ್ಟ್ ಮಾಡಿಕೊಂಡ್ರು. ಯಾಕಪ್ಪ ಇಬ್ಬರು ಕೂತ್ಕೊಂಡಿದ್ದೀವಿ ಅಂತ. ಇವಳನ್ನು ನಾನು ಎಲ್ಲೂ ಪರಿಚಯನೇ ಮಾಡಿಲ್ಲ, ನಿಮ್ಗೆ ಹೇಳ್ತಾ ಇದ್ದೆ ಅಷ್ಟೇ, ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ ನನ್ನ ಲಾಗಲ್ಲಿ. ಇವಳು ನನ್ನ ಕ್ಲೋಸ್ ಫ್ರೆಂಡ್ಗಿಂತನೂ ಜಾಸ್ತಿ ಅಂತಲೇ ಹೇಳ್ಬೋದು. ನನ್ನಲ್ಲಿರೋ ಕಷ್ಟ ಸುಖಗಳನ್ನೆಲ್ಲ ಅವಳ ಹತ್ರನೇ ಶೇರ್ ಮಾಡ್ಕೊಳ್ಳೋದು. ನನ್ನ ಫಾಲೋವರ್ಸ್ಗೆ ಸುಮಾರು ಜನರಿಗೆ ಗೊತ್ತಿದೆ, ಮತ್ತು ನನ್ನ ಸರ್ಕಲಲ್ಲಿರೋಂಥವ್ರು ಎಲ್ಲರಿಗೂ ಗೊತ್ತಿದೆ. ಸೊ ಇವಳ ಬಗ್ಗೆ ನಾನು ಹೆಚ್ಚಿನದಾಗಿ ಏನು ಹೇಳಬೇಕಾಗಿಲ್ಲ. ಹಾಗಾಗಿ ಆದರೆ ಎಲ್ಲೂ ತೋರಿಸಿರಲಿಲ್ಲ ನನ್ನ ಲಾಗಲ್ಲಿ. ಹೇಗಿದೆ ಅಂತಂದರೆ, ನಾವಿಬ್ಬರೂ ಕೂಡ ಪ್ರೆಗ್ನೆಂಟ್ ಇದ್ದೀವಿ. ಇಬ್ಬರು ಸೇಮ್ ಮಂತ್ ಕ್ಯಾರಿ ಮಾಡ್ತಾಯಿದ್ದೀವಿ. ಇಬ್ಬರಿಗೂ 7 ಮಂತ್ ನಡೀತಾ ಇದೆ. ತುಂಬಾ ಖುಷಿ ಆಗ್ತಾಯಿದೆ. ಅಂದ್ಕೊಂಡಿರಲಿಲ್ಲ ಇಬ್ಬರಿಗೂ ಈ ಥರ ಒಂದೇ ಸತಿ ಆಗ್ತೀವಿ ಅಂತ. ನಮಗಿಬ್ರಿಗೂ ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು. ಇದೊಂದು ಅದೃಷ್ಟ ಅಂತಲೇ ಹೇಳ್ಬೋದು, ಆ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು. ಯಾರಿಗೆಲ್ಲ ಇರುತ್ತಲ್ವ ಈ ಥರ ಒಂದು ಅದೃಷ್ಟ. ಈ ಥರ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಮ್ಮ ಮನಸ್ಸಿಗೆ ಹತ್ತಿರ ಬೇಕಾಗಿರುವಂಥ ಒಂದು ವ್ಯಕ್ತಿ ಇಬ್ಬರು ಒಟ್ಟಿಗೆ ನಾವು ಈ ಥರ ಒಂದು ಖುಷಿನ ಅನುಭವಿಸ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ನಿಜವಾಗ್ಲೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೆಯಲ್ಲೂ ಅಷ್ಟೇ ತುಂಬಾ ಅವಳು ನಮ್ಮ ಮನೆಗೆ ನನ್ನ ಫ್ರೆಂಡ್ ಅನ್ನೋಕ್ಕಿಂತ ನಿಮ್ಮ ಮನೆ ಮಗಳು ಅಂತಲೇ ಹೇಳ್ಬೋದು. ಅಷ್ಟು ಪ್ರೀತಿ ಮಾಡ್ತಾರೆ. ಪ್ರತಿಯೊಂದು ಫಂಕ್ಷನ್ಗೂ ಅವಳು ಬರಲಿಲ್ಲ ಅಂದ್ರೇ ಬೇಜಾರು, ಬರಬೇಕಂತಲೇ ವೇಟ್ ಮಾಡ್ತಾ ಇರ್ತೀವಿ. ಇವಳು ಅಂದರೆ ಈ ಟೈಮಲ್ಲಿ ನಾವು ಯಾಕೆ ಇಟ್ಕೊಂಡ್ವಿ ಅಂದರೆ, ನನಗೂ ಒಂದು ಶಾಸ್ತ್ರ ಆಯಿತು ಮತ್ತು ಇವಳು ಬರ್ತಾ ಇದ್ರಲ್ವ, ಸೊ ಇಬ್ರಿಗೂ ಆಗುತ್ತೆ ಅನ್ನೋ ಸಲುವಾಗಿ ಇವತ್ತೇ ನಮ್ಮ ಮನೆಯವರು ರೆಡಿ ಮಾಡ್ಕೊಂಡಿದ್ರು. ಇಲ್ಲ ಅವಳಿಗೂ ಆಗುತ್ತೆ ಅನ್ನೋ ಸಲುವಾಗಿ ಇಬ್ರಿಗೂ ಮಾಡಬೇಕು ಅಂತ ಇಟ್ಕೊಂಡಿದ್ವಿ. ತುಂಬಾ ಖುಷಿ ಆಯಿತು. ಇಬ್ಬರು ಒಟ್ಟೊಟ್ಟಿಗೆ ಈ ಶಾಸ್ತ್ರನ ಮಾಡಿಸ್ಕೊಳ್ಳಿಕ್ಕೆ ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನಂತೂ ನಿಜವಾಗ್ಲೂ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಅಷ್ಟು ಖುಷಿಯಿಂದ ಸಂಭ್ರಮವನ್ನು ಪಡ್ತಾಯಿದ್ದೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇದೆಲ್ಲ ಪ್ರಿಪ್ರೇಷನ್ ಮಾಡಿದ್ದು ನಮ್ಮ ಮನೆಯವರು ಪ್ಲ್ಯಾನಿಂಗ್ ಮಾಡಿದ್ದು. ಈ ಟೈಮಿಗೆ ಇಟ್ಕೋಬೇಕು, ಸೊ ಅವಳು ಬಂದಾಗಲೇ ಇಟ್ಕೋಬೇಕು ಅನ್ನೋದನ್ನ ಅವಳಿಗೂ ಕೂಡ ಸರ್ಪ್ರೈಸ್ ಆಗಿತ್ತು. ಅವಳಿಗೂ ಗೊತ್ತಿರಲಿಲ್ಲ ಯಾವುದೇ ರೀತಿ ಈ ಥರ ಶಾಸ್ತ್ರಗಳನ್ನೆಲ್ಲ ಇಟ್ಕೊಂಡಿದ್ದೀವಿ ಅಂತ. ಅಂದರೆ ಅವಳಿಗೆ ಸ್ವಲ್ಪ ಶಾಸ್ತ್ರಗಳಂದರೆ ದೇವರು ಅಂಥದ್ರೆಲ್ಲ ಸ್ವಲ್ಪ ಹಿಂಜರಿಕೆ, ನನ್ನಷ್ಟೊಂದೆಲ್ಲ ಇದು ಮಾಡೋದಿಲ್ಲ. ಸೊ ಹಾಗಾಗಿ ಹೇಳಿದ್ರೆ ಬರೋದಿಲ್ಲ ಅನ್ನೋದೇನಿರಲಿಲ್ಲ. ಆದರೆ ಅವಳಿಗೆ ಸ್ವಲ್ಪ ಸರ್ಪ್ರೈಸ್ ಆಗಿರಲಿ ಅನ್ನೋ ಸಲುವಾಗಿ ಇಟ್ಕೊಂಡಿದ್ವಿ. ಸೊ ಅವಳಿಗೂ ಖುಷಿಯಾಗಿರುತ್ತೆ ಸರ್ಪ್ರೈಸ್ ಆಗಿದ್ದರೆ ಅನ್ನೋ ಸಲುವಾಗಿ ಇಟ್ಕೊಂಡಿದ್ದು ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ಶಾಸ್ತ್ರ ಮಾಡ್ತಾಯಿದ್ದಾರೆ. ಅವ್ರ ಹಸ್ಬೆಂಡ್ ಏನು ಬಂದಿರಲಿಲ್ಲ, ಅವ್ರಿಗೆ ಆಫೀಸಲ್ಲಿ ಲೀವ್ ಇರಲಿಲ್ಲ ಅಂತ ಇವಳು ಆಫೀಸ್ಗೆ ಒಂದು 2 days ಲೀವ್ ಹಾಕಿ ಬಂದಿರೋಂಥದ್ದು. ಫಂಕ್ಷನ್ ಮುಗಿಸ್ಕೊಂಡು ಹೋಗೋಕ್ಕಾಗುತ್ತೆ ಅನ್ನೋ ಸಲುವಾಗಿ ತುಂಬಾ ಜರ್ನಿ ಮಾಡ್ಕೊಂಡು ಬಂದಳು.
ಅವ್ರ ನೇಟಿವ್ ಬಂದು ಶಿವಮೊಗ್ಗ ಟು ಬೆಂಗಳೂರು ಟು ಶಿವಮೊಗ್ಗ ಟು ಸಿರ್ಸಿಗೆ ಬರೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅಂದರೆ ಈ ಒಂದು ಜರ್ನಿಯಲ್ಲಿ ನಮ್ಮಮ್ಮ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಅಂತಲೇ ಹೇಳ್ಬೋದು. ಅದ್ರ ಪಾಪ ಕಷ್ಟಪಟ್ಕೊಂಡು ನನಗೋಸ್ಕರ ಬಂದಿದ್ದಾಳೆ ಅಂತಲೇ ಹೇಳ್ಬೋದು. ಅದೇ ಅಲ್ವಾ ಪ್ರೀತಿ ಅನ್ನೋದು. ನಾವು ಯಾರನ್ನೇ ಇಷ್ಟಪಡ್ತೀವೋ ಅವರಿಗೋಸ್ಕರ ನಾವು ಏನು ಮಾಡೋಕ್ಕೂ ಕೂಡ ರೆಡಿಯಾಗಿರ್ತೀವಿ ಅನ್ನೋ ಮಾತು ಸುಳ್ಳಲ್ಲ. ನಿಜವಾಗ್ಲೂ ಇದು ಸತ್ಯ ಅನಿಸುತ್ತೆ. ನಮ್ಮಿಬ್ಬರ ಒಂದು ಬಾಂಡಿಂಗ್ ನೋಡಿದ್ರೆ ಏನೇ ಕಷ್ಟ ಇರಲಿ, ಏನೇ ಒಂದಿರಲಿ, ಅವಳ ಹತ್ರ ನಂಗೆ ಹೇಳ್ಕೊಳ್ದಿದ್ರೆ ಸಮಾಧಾನನೇ ಆಗೋಲ್ಲ. ಅವಳಿಗೂ ಸಹ ಅಷ್ಟೇ. ಅವಳದ್ದು ಏನೇ ಒಂದು ಪರ್ಸ್ನಲ್, ನಮ್ಮಿಬ್ಬರ ಮಧ್ಯೆ ಏನೋ ಅಂತ ಸೀಕ್ರೆಟ್ ಪರ್ಸ್ನಲ್ ಅಂತ ಏನೂ ಇಲ್ಲ. ಎಲ್ಲದೂ ಶೇರ್ ಮಾಡ್ಕೊಳ್ತೀವಿ, ಅಷ್ಟು ಕ್ಲೋಸ್ ನಾವು. ನಾನು ನಿಮ್ಗೆ ಲಾಸ್ಟ್ ವ್ಲಾಗಲ್ಲಿ ಒಂದು ಹೇಳಿದ್ದೆ, ನನ್ನ ಬರ್ಡೇಗೆ ಗಿಫ್ಟ್ ಅಂತ ಕಳಿಸಿದ್ಲು. ಸೊ ಇವಳು ನನಗೆ ಅಮ್ಮನ ಥರ ಅಂತ. ಯಾಕೆಂದರೆ ನಾನೆಲ್ಲ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾಳೆ. ಹಾಗಾಗಿ ಎಲ್ಲ ಶಾಸ್ತ್ರವನ್ನು ಮುಗಿಸಿದಾಗಿದ್ಮೇಲೆ ನನಗೆ ಇಲ್ಲಿ ಸಿಲ್ವರ್ ಗೆಜ್ಜೆ ಅಂತ ತೋರಿಸ್ತಾ ಇದ್ದಾರಲ್ಲ, ಬೆಳ್ಳಿದು, ಅದು ನನಗೆ ನನ್ನ ಸೀಮಂತಕ್ಕೆ, ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿಗೆ ಅತ್ತೆ ಕೊಟ್ಟಿದ್ದ ಗಿಫ್ಟ್ ಅಂತಲೇ ಹೇಳ್ಬೋದು. ತುಂಬ ಅದ್ಭುತವಾದ ಒಂದು ಗೆಜ್ಜೆಯನ್ನು ಕೊಟ್ಟಿದ್ದರು. ಯಾವಾಗಲೂ ನನ್ನ ಜೊತೆಗೆ ಇಟ್ಕೊಳ್ಳಿ ಅನ್ನೋ ಸಲುವಾಗಿ ಇದನ್ನು ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಎಲ್ಲರಿಗೂ ಇಷ್ಟ ಆಯಿತು ಅದು. ಅವಳಿಗೆ, ನನ್ನ ಫ್ರೆಂಡ್ಗೆ ಗೆಜ್ಜೆ ಈ ಥರದ್ದೆಲ್ಲ ಇಷ್ಟ ಆಗೋಲ್ಲ. ಸೊ ಅದನ್ನೇ ನೋಡ್ಕೊಂಡು ಹೇಳ್ತಾ ಇದ್ಲು ಅವಳು, ಇಷ್ಟಿಷ್ಟು ತಪ್ಪ ಇದೆ, ಹೆಂಗೆ ಕ್ಯಾರಿ ಮಾಡ್ತೀವೋ ಏನೋ ಅಂತ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಖುಷಿಯಿಂದ ನಾವು ಈ ಒಂದು ಸಂಭ್ರಮವನ್ನು ಅನುಭವಿಸ್ತಾ ಇದ್ದೀವಿ ಇಬ್ಬರು ಅಂತಲೇ ಹೇಳ್ಬೋದು. ನಮಗೆ ಡೇಟ್ ಕೂಡ ಅಷ್ಟೇ, ಫೆಬ್ರವರಿ. ಆಲ್ಮೋಸ್ಟ್ ಒಂದೊಂದು ವೀಕ್ ಅಷ್ಟೇ ಡಿಫ್ರೆನ್ಸ್ ಇದೆ ನನಗೆ ಅವಳಿಗೆ, ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ, ನೀವಿಬ್ಬರು ತುಂಬ ಲಕ್ಕಿ, ಇಬ್ಬರು ಆತ್ಮೀಯ ಗೆಳತಿಯರು, ಇಬ್ಬರು ಒಟ್ಟೊಟ್ಟಿಗೆ ಆಗ್ಬಿಟ್ಟಿದ್ದೀರಾ, ಒಂದು ದಿವಸ ಡೆಲಿವರಿ ಆಗ್ಬೋದೇನೋ ನೋಡ್ಕೊಳ್ಳಿ ಅಂತೆಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಅವ್ರ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಅದನ್ನೇ ಹೇಳ್ತಾಯಿದ್ರು. ಈ ಥರ ಆಗೋಕ್ಕೂ ಅದೃಷ್ಟ ಬೇಕು, ಎಷ್ಟು ಗಂಟೆಗೆ ಸಿಗುತ್ತೆ ಈ ಥರ ಅಂತೆಲ್ಲ ಹೇಳ್ತಾಯಿದ್ರು. ನಮ್ಮ ಫ್ಯಾಮಿಲಿ ಅಂತೂ ಎಲ್ಲರೂ ವಿಷಯ ಗೊತ್ತಾದಾಗ ಇದನ್ನೇ ಹೇಳಿದ್ದು. ಒಟ್ಟೊಟ್ಟಿಗೆ ಅಂದ ತಕ್ಷಣ, ಹೌದು ಅಂದ ತಕ್ಷಣ ಎಲ್ಲರ ಬಾಯಲ್ಲೂ ಇದೇ ಮಾತು, ನೀವು ಅದಕ್ಕೆ ನೀವಿಬ್ಬರು ಕ್ಲೋಸ್ ಫ್ರೆಂಡ್ ಅಂತ ಹೇಳೋದು, ಇಬ್ಬರು ಚಡ್ಡಿ ದೋಸ್ತ್ ಅಂತ ಹೇಳೋದು ಅಂತೆಲ್ಲ ಕೆಲವರು ಜನ ಹೇಳ್ತಾಯಿದ್ರು. ತುಂಬಾ ಖುಷಿ ಆಗುತ್ತೆ ಈ ವಿಚಾರನ ಕೇಳಿದಾಗ, ಮತ್ತು ಅನುಭವಿಸೋಕ್ಕೂ ಅಷ್ಟೇ ಖುಷಿ. ನಮ್ಮನೇಲಂತೂ ಸಿಕ್ಕಾಪಟ್ಟೆ ಎಲ್ಲರೂ ಖುಷಿ ಪಡ್ತಾಯಿದ್ರು. ಇಬ್ಬರಿಗೂ ಶಾಸ್ತ್ರ ಮಾಡಿಸ್ಬೇಕಾದ್ರೆ ಮೊದಲೇ ನಂಗೆ ಮಾಡಿಕೊಂಡು ಆಮೇಲೆ ಅವಳಿಗೆ ಮಾಡಿದ್ರು, ಒಟ್ಟೊಟ್ಟಿಗೆ ಮಾಡಿಲ್ಲ. ಅಂದರೆ ಒಟ್ಟೊಟ್ಟಿಗೆ ಒಂದೇ ಸತಿ ಮಾಡಬಾರ್ದಲ್ವ, ಹಾಗಾಗಿ ಒಬ್ರದ್ದಾಗಿದ ತಕ್ಷಣ ಒಬ್ರಿಗೆ ಮಾಡೋದು ಅಂತ ಎಲ್ಲ ತಯಾರಿನ ಮಾಡಿಕೊಂಡು ಮುಗಿಸಿದ್ವಿ. ಆಮೇಲೆ ನಮ್ಮನೆ ಪುಟಾಣಿ ಪಾಪು ಕೂಡ ಬಂದಿತ್ತಲ್ವ, ಸೊ ಅವಳಿಗೂ ಅವಳು ನಾಮಕರಣಕ್ಕೂ ನಮಗೆ ಇನ್ವೈಟ್ ಮಾಡಿದರು. ಆದರೆ ನಮ್ಗೆ ನನಗೆ ಟ್ರಾವೆಲ್ ಮಾಡೋ ಹಾಗಿರಲಿಲ್ಲ, ನನ್ನ ಹಸ್ಬೆಂಡ್ಗೂ ಆ ಟೈಮಲ್ಲಿ ಹುಷಾರಿರಲಿಲ್ಲ, ಹಾಗಾಗಿ ಹೋಗಿರಲಿಲ್ಲ ನಾವು. ಆ ಪಾಪುಗೆ ಹೆಸರಿಡಬೇಕಾದ್ರೆ ಬರೋಕ್ಕೆ ಹೇಳಿದರು. ಅವಳೇ ನಮ್ಮ ಮನೆಗೆ ಬಂದಿದ್ದು ಕೂಡ ತುಂಬಾ ಖುಷಿ ಆಯಿತು. ನಾವು ನೋಡಿರಲಿಲ್ಲ ಅನ್ನೋ ಬೇಜಾರು ಬೇರೆ ಇತ್ತು, ಹೋಗಿರಲಿಲ್ಲ ಕರೆದ್ರೂ ಅಂತ ಬೇಜಾರು ಬೇರೆ ಇತ್ತು. ಅವಳು ಬಂದಿರೋದು ಪುಟ್ಟ ಲಕ್ಷ್ಮಿ ಬಂದಂಗೆ ಆಯಿತು ಮನೆಗೆ, ತುಂಬಾ ಖುಷಿ ಆಯಿತು. ಮತ್ತು ಅವ್ರು ಎಲ್ಲೂ ಆಚೆ ಕರ್ಕೊಂಡು ಹೋಗಿಲ್ಲ, ಫಸ್ಟ್ ನಮ್ಮ ಮನೆಗೆ ಕರ್ಕೊಂಡೋಗಿದ್ದು. ಅಂದರೆ ಅವ್ರ ಹಸ್ಬೆಂಡ್ ಮನೆಯಿಂದ, ಅಕ್ಕನ ತಾಯಿ ಮನೆಗೆ ಮಾತ್ರ ಕರ್ಕೊಂಡು ಹೋಗಿದ್ದು. ಅದಾಗಿದ್ಮೇಲೆ ನಮ್ಮ ಮನೆಗೆ ಕರ್ಕೊಂಡ್ಬಂದಿರೋದು ಹೊರಗಡೆ ಅಂತ. ಅಂದರೆ ಆ ಒಂದು ಖುಷಿ ಮೊದಲನೇದಾಗಿ ನಮ್ಮ ಮನೆಗೆ ಬಂದಿರೋವಂಥದ್ದು ಅಂತ. ತುಂಬ ಕ್ಯೂಟಾಗಿದ್ದಾಳೆ. ಅವಳ ಹೆಸರು ರಿದ್ವಿ ಅಂತ. ತುಂಬ ಚೆನ್ನಾಗಿದ್ದಾಳೆ ಮತ್ತು ತುಂಬ ಆ್ಯಕ್ಟಿವ್ ಆಗಿ ಕೂಡ ಇದ್ದಾಳೆ. ಜಸ್ಟ್ 3 months ಬೇಬಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಕ್ಯೂಟಾಗಿದ್ದಾಳೆ. ಎಲ್ಲರೊಟ್ಟಿಗೆ ಬರ್ತಾಳೆ, ಆಟ ಆಡ್ತಾಳೆ, ತುಂಬಾ ಖುಷಿ ಆಗ್ತಾಯಿತ್ತು. ಅವಳಿಗೂ ನಾವು ಏನು ತೊಗೊಂಬಂದು ಹೆಸರಿಡಕ್ಕೆ ಹೋಗಿರಲಿಲ್ವಲ್ಲ, ಸೊ ಹಾಗಾಗಿ ಮನೆಯಲ್ಲೇ ಗಿಫ್ಟ್ ತೊಗೊಂಬಂದು ಇಟ್ಟಿದ್ವಿ ಅವಳಿಗೆ ಅಂತ. ಅದನ್ನು ಕೂಡ ಈ ಒಂದು ಸಮಯದಲ್ಲೇ ಕೊಟ್ಬಿಡೋಣ ಅಂತ ಅಂದ್ಕೊಂಡ್ವಿ. ಆ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಮುಂಚಿತವಾಗಿ ಅವರಿಗೆ ಗೊತ್ತಿರಲಿಲ್ಲ ನಾವು ಈ ಥರ ಎಲ್ಲ ತಂದಿಟ್ಟಿರೋ ಅಂಥದ್ದು. ಅವರಿಗೂ ಕೂಡ ಸರ್ಪ್ರೈಸ್ ಆಗಿತ್ತು ಅಂತಲೇ ಹೇಳ್ಬೋದು. ಇಬ್ಬರಿಗೂ ಈ ಥರ ಶಾಸ್ತ್ರ ಎಲ್ಲ ಮುಗಿಸಿದ್ಮೇಲೆ ಆ ಒಂದು ಕಾರ್ಯಕ್ರಮ ಕೂಡ ನಾವು ಮುಗಿಸ್ಕೊಂಡ್ವಿ.
ಇದಾಗಿದ್ಮೇಲೆ ವಿಡಿಯೋಸ್ ಎಲ್ಲ ಬರೋಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಎಡಿಟ್ ಮಾಡಿ ಹಾಕೋದಕ್ಕೆ ಅಂತಲೇ ಹೇಳ್ಬೋದು. ಅಂದರೆ ಕಾರ್ಯಕ್ರಮ ಆಗಿದ್ದು ನೆಕ್ಸ್ಟ್ ಡೇನೇ ಹಾಕೋಕ್ಕಾಗಲ್ಲ. ಒಂದು 3-4 ಡೇಸ್ ಗ್ಯಾಪ್ ಬೀಳ್ಬೋದು ಅಥವಾ ಒಂದು ವೀಕಿಗೆ ಗ್ಯಾಪ್ ಆಗ್ಬೋದು. ಯಾಕೆಂದರೆ ಇವಾಗ ಸ್ವಲ್ಪ ಜಾಸ್ತಿನೇ ರೆಸ್ಟ್ ಎಲ್ಲ ಬೇಕಾಗುತ್ತಲ್ಲ, ಹಾಗಾಗಿ ಕೂತ್ಕೊಂಡು ಎಡಿಟ್ ಮಾಡೋಕ್ಕೂ ಕಷ್ಟ, ವಾಯ್ಸ್ ಓವರ್ ಕೊಡೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಇಬ್ಬರು ಕೂಡ ಆರಾಮಾಗಿದ್ವಿ, ಏನೂ ತೊಂದರೆ ಇಲ್ಲ. ನಾನು ಸೀಮಂತ ಡೇಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದೀನಿ. 18th ಇಟ್ಕೊಂಡಿದ್ದೀವಿ ಅಂತ, 18ನೇ ತಾರೀಕು ಇಟ್ಕೊಂಡಿದ್ದೀವಿ ಬುಧವಾರ ಹಾಲಲ್ಲಿ. ಇದು ಮನೆಯಲ್ಲಿ ಒಂದು ಚಿಕ್ಕದಾದ ಶಾಸ್ತ್ರ ಮಾಡಿಸ್ಬೇಕು, ಮನೆಯಿಂದ ಹಾಗೆ ಕರ್ಕೊಂಡು ಹೋಗಬಾರ್ದು ಅನ್ನೋ ಸಲುವಾಗಿ ಒಂದು ದಿವಸ ಮುಂಚೆ ಮಧ್ಯದಲ್ಲಿ ಒಂದಿನ ಗ್ಯಾಪ್ ಇಟ್ಕೊಂಡು ಅಂದರೆ 15ಕ್ಕೆ ಇಟ್ಕೊಂಡಿದ್ದೀವಿ. 15ಕ್ಕೆ ನಡೆದಿರೋಂಥ ಕಾರ್ಯಕ್ರಮ ಇದು. 1-2 ದಿವಸ ಮುಂಚೆ ಮಾಡ್ಕೊಂಡಿರೋಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ನಿಮಗೆ ತಲುಪೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಎಲ್ಲ ಮುಗಿಸ್ಕೊಂಡು ಹಾಕೋ ತನಕ ಸ್ವಲ್ಪ ಟೈಮ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಹೇಳ್ದಂಗೆ ಇಲ್ಲಿ ಪಾಪುಗೆ ಗಿಫ್ಟನ್ನು ಹಾಕ್ತಾಯಿದ್ದೀನಿ. ಏನಿಲ್ಲ, ಚಿಕ್ಕದಾಗಿರುವಂತಹ ಒಂದು 2 ಕೈ ಬಳೆನ ತೊಗೊಂಡಿದ್ದೆ ಅವಳಿಗೆ ಹಾಕೋಕ್ಕೆ ಅಂತ. ಸೊ ತುಂಬಾ ಖುಷಿ ಆಯಿತು. ಅದೊಂದು ಬೇಜಾರಿತ್ತು, ಕರೆದ್ರೂ ಹೋಗೋಕ್ಕಾಗಿಲ್ಲ, ಅವಳಿಗೇನು ಗಿಫ್ಟ್ ಮಾಡಿಲ್ಲ ಅಂತ ಒಂದು ಬೇಜಾರಿತ್ತು. ಹೀಗೆ ಕರ್ಕೊಬಂದಿರೋದು ಮತ್ತು ಅವಳಿಗೆ ನಾನು ಕೊಟ್ಟಿರೋಂಥದ್ದು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ತುಂಬ ಅಳ್ತಾ ಇದ್ಲು ಆ ಟೈಮಲ್ಲಿ, ನಿದ್ದೆ ಬೇರೆ ಬರ್ತಾಯಿತ್ತು. ಹಾಗಾಗಿ ಪಾಪು ಅಳೋದು ನೋಡಿ ನನಗೂ ಕೂಡ ಅಳು ಬಂದುಬಿಡ್ತು, ಅಷ್ಟು ಅಳ್ತಾ ಇದ್ಲು ಅವಳು. ಗೊತ್ತಿಲ್ಲ ಮುಂದೆ ಹೇಗೆ ಸಂಭಾಳಿಸೋದು ಅಂತ. ಮಗು ಅಳ್ಬೇಕಾದ್ರೆ ನನಗೂ ಕೂಡ ಅಳು ಬರುತ್ತೆ. ಪುಟ್ಟ ಫೇಸಲ್ಲಿ ಕಣ್ಣೀರು ನೋಡೋಕ್ಕಾಗಲ್ಲ, ಒಂಥರ ಹಿಂಸೆ ಅನಿಸುತ್ತೆ. ಮುಂದೆ ನಾನು ಕೂಡ ಇದನ್ನೆಲ್ಲ ರೂಢಿ ಮಾಡ್ಕೋಬೇಕು, ಹೆಂಗೆ ಹೋಗುತ್ತೇನೋ ಅಂತ ನೋಡಬೇಕಷ್ಟೇ. ಇದೆಲ್ಲ ಮುಗಿಸಿದಾಗಿದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ಮನೇಲಿ ಏನು ಕಾರ್ಯಕ್ರಮ ಆದರೂ ಕೂಡ ನಮ್ಮ ದೇವ್ರ ಮನೆಗೆ ಮೊದಲು ಹೋಗ್ತೀವಿ. ಸೊ ನಾವು ಕೂಡ ಇಲ್ಲಿ ಮಡ್ಲಕ್ಕಿ ಎಲ್ಲ ಹಾಕ್ಸ್ಕೊಂಡಾಗಿದ್ಮೇಲೆ ದೇವ್ರ ಮನೆಗೆ ಬರ್ತಾಯಿದ್ದೀವಿ. ಸೊ ನಾನಂತೂ ಬರ್ರಿ ಸಾರಿ ಹಾಕ್ಕೊಂಡಿದ್ದೆ, ನೀಟಾಗಿ ಏನೂ ಹಾಕ್ಕೊಂಡಿರಲಿಲ್ಲ, ಅರ್ಜೆಂಟಲ್ಲಿ ಹಾಕ್ಕೊಂಡಿದ್ದು. ಹೇಗಿದ್ರು ಒಂದು 10-15 ನಿಮಿಷ ಅಲ್ವಾ, ಆಮೇಲೆಲ್ಲ ಬಿಚ್ಚಾಕೋದು ಅನ್ನೋ ಸಲುವಾಗಿ ಸುಮ್ಮನೆ ಒಂದು ಸಾರಿ ಉಟ್ಕೊಂಡಿದ್ದು. ಸೊ ಅವಳು ಕೂಡ ಅಷ್ಟೇ ಟ್ರಾವೆಲ್ಗೆ ಈಸಿ ಆಗಿರುವಂಥ ಡ್ರೆಸ್ಸೇ ಹಾಕ್ಕೊಂಡಿದ್ಲು, ಸಾರಿ ಏನು ವೇರ್ ಮಾಡಿಸ್ಕೊಂಡಿರಲಿಲ್ಲ, ಬೇಡ ಅಂತ ಸುಮ್ಮನೆ ಶಾಸ್ತ್ರ ಕೂತ್ಕೊಳ್ಳೋದು ಅನ್ನೋ ಸಲುವಾಗಿ ಈ ಥರ ಒಂದು ಮಾಡ್ಕೊಂಡಿದ್ದು ಅಷ್ಟೇ, ಇನ್ನೇನಿಲ್ಲ. ದೇವ್ರದ್ದು ಕೆಲಸ ಎಲ್ಲ ಮುಗಿದಿದ್ದಾಗಿದ್ಮೇಲೆ, ಶಾಸ್ತ್ರಗಳೆಲ್ಲ ಆಗಿದ್ಮೇಲೆ ಊಟಕ್ಕೂ ಕೂಡ ಅಷ್ಟೇ ತಯಾರಿ ಮಾಡಿದ್ರು ನಮ್ಮ ಅತ್ತೆ. ಎಲ್ಲ ವೆರೈಟೀಸ್ ಮಾಡಿದರು, ಅಕ್ಕ ಮತ್ತು ಅತ್ತೆ ಸೇರಿಕೊಂಡು ತುಂಬ ವೆರೈಟೀಸ್ ಮಾಡಿದರು ಅಂತಲೇ ಹೇಳ್ಬೋದು. ಅಷ್ಟೇ ಟೇಸ್ಟಾಗಿ ಕೂಡ ಇತ್ತು, ತುಂಬ ಚೆನ್ನಾಗಿತ್ತು. ಎಲ್ಲದೂ ಸಖತ್ ಟೇಸ್ಟಿಯಾಗಿತ್ತು. ಅವ್ರಿಗೂ ಇಷ್ಟ ಆಯಿತು, ನಮಗೂ ಇಷ್ಟ ಆಯಿತು. ಇಷ್ಟೇ ಸ್ನೇಹಿತರೆ, ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಅದಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗ್ ಹಾಕ್ತೀನಿ, ತುಂಬ ಸ್ಪೆಷಲ್ ವ್ಲಾಗ್ಗಳು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.